ಹಾಯ್ ಫ್ರೆಂಡ್ಸ್, ನಾನಿವ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಎಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಮೊದಲೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವು ಏನು ಅಂದ್ಕೊಂಡಿದ್ದಾರಲ್ಲ ಇಡೀ ಇರಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಅಂತಂದರೆ ವರ್ಷದಾಗಿರುತ್ತೆ. ಸೊ ಮೊದಲೇ ವೀಡಿಯೋ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಸ್ಪೆಷಲಾಗಿ ಇಲ್ಲಿ ಅಮೌಂಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಸ್ವೀಟ್ಗೆ ಆಲ್ಕೀರ್ ಮಾಡ್ತಾಯಿದ್ದೀನಿ. ಆ ರೆಸಿಪಿ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತೀನಿ ಏನು ಅಂತ. ಹಾಗೆ ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಸೊ ಬಿಸಿಬೇಳೆ ಬಾತ್ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಆಲ್ಕೀರ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನಾನು. ಸೊ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ವೀಡಿಯೋನ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಗೈಸ್, ಫೈನಲಾಗಿ ನಮ್ಮ ಪೂಜೆ ಕೂಡ ಆಯಿತು. ಸೊ ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊರಟು ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೆವಿ ರಶ್ ನೋಡಿ ಇವತ್ತು, ಯಾಕಂದ್ರೆ ರಾಯರ ವಾರ ಅಲ್ವಾ, ಅದಕ್ಕೋಸ್ಕರ ಎಷ್ಟೊಂದು ಬೈಕ್ಗಳು ಬಾಕಿನಾಗ ಇಷ್ಟು ಇರೋದೇ ಇಲ್ಲ. ಸೊ ವಾರ ಇರೋದ್ರಿಂದ ಅಷ್ಟೊಂದು ಗಾಡಿಗಳೆಲ್ಲ ಇವೆ. ಸೊ ಬನ್ನಿ ದರ್ಶನ ಮಾಡ್ಕೊಂಬರೋಣ. ಎಷ್ಟೊಂದು ಜನ ಇದ್ದಾರೆ ನೋಡಿ. ಗೈಸ್, ಹೆವಿ ಕ್ರೌಡು. ಅಲ್ಲ ಮಣ್ಣ ವೆಯ್ಟ್ ಮಾಡ್ತಾವನೆ, ಹೋಗ್ಬೇಕು. ಯಾಕಂದ್ರೆ ಅವ್ರು ಮೊದಲೇ ದರ್ಶನ ಮಾಡ್ಕೊಂಡು ಹೋದ, ನಾವು ಬಂದ್ರಿ. ಸೊ ಗಾಡಿ ತ್ರಿಬಲ್ಸ್ ಆಗಲ್ಲ ಅಂದ್ಬಿಟ್ಟು ನಮ್ಮ ಒಂದ್ಸಲ ನಾವು ಒಂದ್ಸಲ ಇವತ್ತು ಬಂದಿದ್ದೀವಿ. ಗೈಸ್, ಫೈಲಾಗಿ ದೇವಸ್ಥಾನಕ್ಕೆ ಹೊರಡು ಬಂದಾಯಿತು. ಇವಾಗ ನಮ್ಮ ಮತ್ತೆ ನಮ್ಮ ಅಣ್ಣ ಹೋಗ್ತಾ ಇದ್ದಾರೆ ರಾಘವೇಂದ್ರ ದೇವಸ್ಥಾನಕ್ಕೆ ಇವತ್ತು. ಯಾಕಂದರೆ ಗುರುವಾರ ಅಲ್ವಾ, ಸೊ ಅದರಿಂದ ರಾಯರ ವಾರ ಅಂದ್ಬಿಟ್ಟು ನಮ್ಮ ಇವತ್ತು ಹೋಗ್ತಾ ಇರೋ ದೇವಸ್ಥಾನಕ್ಕೆ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಗೈಸ್, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಶಾವಿಗೆ ಹಾಕೋತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದೇ ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನವ್ರು ಹಾಕೋಬೋದು, ಎಣ್ಣೆನವ್ರು ಹಾಕೋಬೋದು. ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಲೈಟಾಗಿ. ಸೊ ಇಷ್ಟು ಫ್ರೈ ಆದರೆ ಸಾಕು ದ್ರಾಕ್ಷಿ ಗೋಡಂಬಿ. ನೆಕ್ಸ್ಟು ನಾವು ಕಾಯಿಸಿ ಹಾಲು ಹಾಕೋತಾ ಇದ್ದೀವಿ. ಹಾಲು ನಾವು ಮೊದಲೇ ಕಾಯಿಸೋದ್ರಿಂದ ಜಾಸ್ತಿ ಕುದಿಸೋದೇನು ಬೇಡ, ಡೈರೆಕ್ಟಾಗಿ ಹೋಗಿ ಶಾವಿಗೆ ಹಾಕೋಣ. ನೆಕ್ಸ್ಟು ಶಾವಿಗೆ ಹಾಕೋತಾ ಇದ್ದೀನಿ. ಶಾವಿಗೆ ಬಂದು ಫುಲ್ ಸ್ಮೂತ್ ಆಗಬೇಕು, ಅರಿವು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಹಾಲಲ್ಲೇ. ಸಿಹಿಗೆ ತಕ್ಕಂತೆ 1 ಕಪ್ ಆಗೋಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ನಾವು ಶಾವಿಗೆ 1 ಕಪ್ಪಾಗಿ ತೊಗೊಂಡಿರೋದ್ರಿಂದ ಅದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆ ತೊಗೋತಾ ಇದ್ದೀನಿ ನಾನು. ಹಾಗೆ ನೆಕ್ಸ್ಟು ಏಲಕ್ಕಿ ಹಾಕೋತಾ ಇದ್ದೀನಿ, 1-2 ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಹಾಗೆ ನೆಕ್ಸ್ಟ್ ನಾನು ಬಾದಾಮ್ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೈಸ್, ಫೈನಲಾಗಿ ನ್ಯೂ ಇಯರ್ ಸ್ಪೆಷಲ್ ಆಲ್ಕೀರ್ ರೆಡಿಯಾಗಿದೆ. ಸೊ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ. ಸೊ ನೋಡ್ಬೋದು ಯಾವ ರೀತಿ ಕಾಣ್ತಿದೆ ಏನು ಅಂತ. ಗೈಸ್, ಆಲ್ಕೀರು ಮತ್ತು ಬಿಸಿಬೇಳೆ ಬಾತ್. ಎಲ್ಲರಿಗೂ ಹಾಯ್, ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಅನ್ಕೊಂಡಿದ್ದೆಲ್ಲ ಆಗಲಿಮ್ಮ. ಆಯ್ತಮ್ಮ, ಸದ್ಯ ಹಂಗೆ ಆಗಲಿ. ನಾವು ಏನೇನು ಅನ್ಕೊಂಡಿದ್ದೀವೋ ಅದೆಲ್ಲ ನೆರವೇರಲಿ ನಮಗೆ. ಆ ಭಗವಂತನ ನಂಬಿದ್ದೀವಿ ನಾವು. ಹೌದು, ನೋಡೋಣ. ಎಲ್ಲ ಭಗವಂತನ ಮೇಲೆ ಭಾರ ಹಾಕಿದ್ದೀನಿ ನಾನು. ಆ ಸ್ವಾಮಿ ಅದು ಹೆಂಗೆ ದಾರಿ ತೋರಿಸ್ತಿದ್ದೋ ಹಾಗೆ ಸದ್ಯ ಒಳ್ಳೇದು ಮಾಡಿದ್ರೆ ಸಾಕು ನಮಗೆ. ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡಿಬಿಟ್ರೆ ಅಷ್ಟೇ ಸಾಕು. ಬಿಸಿಬೇಳೆ ಬಾತ್ ಹೆಂಗಿತ್ತು? ಚೆನ್ನಾಗಿತ್ತು. ಇದೆಲ್ಲ ಸ್ಪೈಸಿಯಾಗಿ. ಆಲ್ಕೀರು ಅದು ಚೆನ್ನಾಗಿತ್ತು. ಅಮ್ಮ, ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ಮನಿ, ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ಗೈಸ್, ಇಷ್ಟೇಳು ಉತ್ತರ ಬರೋದು. ಹೇಳು ಮನೆ. ಎಲ್ಲರಿಗೂ ಹಾಯ್, ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳು. ಎಲ್ಲರೂ ಹಾಯ್, ಹೊಸ ವರ್ಷದ ಶುಭಾಶಯಗಳು. ಹೆಂಗೆ ಮಾನಿ ಮನಿ ತಲೆ ಮೇನೋ ಬಟರ್ಫ್ಲೈ ಎಲ್ಲ ಹಾಕೊಂಬಿಟ್ಟಿದ್ಯಾ ನೋಡಿ. ಗಾಯ್ಸ್, ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದವಳೆ. ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್? ನೀನು ಹೇಳು. ಅವಳಿಗೆ ಗೊತ್ತಿಲ್ಲ. ಮೇಕಪ್ ಎಲ್ಲ ಮಾಡಿಸ್ಕೊಂಬಿಟ್ಳೆ ಗಾಯ್ಸ್, ಸಖತ್ತಾಗಿ ಕಾಣ್ತಾವಳೆ. ಹಾಯ್ ಮಾ. ಏನಾದ್ರು ಹಾಯ್. ಹ್ಯಾಪಿ ನ್ಯೂ ಇಯರ್. ಸ್ವೀಟ್ ಅಂತಂದೆ ಮನ್ಲೇದು ಮಾಡವ್ರೆ. ಹಾಂ,
ಅದು ಪಾಯಸ ಅಲ್ಲ, ಆಲ್ಕೀರು. ಗಾಯ್ಸ್ ನಮ್ಮ ಅಣ್ಣಂಗೆ ಏನು ಮಾಡ್ಕೊಟ್ರು ಪಾಯಸದ ಮೇಲೆ ಏನೋ ಇತ್ತು. ಆಲ್ಕೀರು ಮಾಡೋನಿ. ಬಿಸಿಬೇಳೆ ಬಾತ್ ಹೆಂಗಿತ್ತಾ? ಸಕ್ಕತ್ತಾಗಿತ್ತಲ್ವಾ? ನಂಗೆ ಸಖತ್ ಇಷ್ಟ ಆಯಿತು. ಇವಾಗ ಬಂದ ಊಟಕ್ಕೆ 3:30ಗೆ, ಅದಕ್ಕೋಸ್ಕರ. ಹಾಯ್ ಮಮ್ಮಿ. ಹಾಯ್. ಇವಾಗ ನಮ್ಮ ಅಣ್ಣಂಗೆ ಊಟ ಕೊಡಬೇಕು ನಮ್ಮ ಅಮ್ಮ. ಗೈಸ್ 1 ಟೇಬಲ್ ಸ್ಪೂನ್ ಅಷ್ಟು ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಹಾಗೆ ಸ್ಟಾರ್ ಹೂವು, ಸ್ವಲ್ಪ ಅರಿಶಿನ, ಗರಂ ಮಸಾಲ, ಧನಿಯಾ ಪೌಡ್ರ್, ಅಚ್ಚ ಖಾರದ ಪುಡಿ, ಹಾಗೆ ಇದು ಮಸಾಲೆ ರುಬ್ಕೊಳ್ಳೋಕ್ಕೆ ಪುದೀನ, ಕೊತ್ತಂಬರಿ, ಹಾಗೆ ಕಾಯಿ ಚೂರು, ಟೊಮೊಟೊ ಹಣ್ಣು, ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ. ಇದಿಷ್ಟು ಇವಾಗ ರುಬ್ಕೊಂಬರೋಣ. ಹಾಗೆ ಇಲ್ಲ 5 ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀವಿ. ಫಸ್ಟ್ ಇವಾಗ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ರುಬ್ಕೊಳ್ಳೋಕ್ಕೆ ಹಾಕೋತಾ ಇರೋದು. ಹಾಗೆ ಸ್ವಲ್ಪ ಕಾಯಿ ಚೂರು, ನಿಮಗೆ ಗ್ರೇವಿ ಹೆಂಗೆ ಬೇಕೋ ಅದರ ಮೇಲೆ ಕಾಯಿ ಚೂರು ಹಾಕೋಬೋದು. ಹಾಗೆ ಶುಂಠಿ, ಬೆಳ್ಳುಳ್ಳಿ ಹಾಕೋತಾ ಇದ್ದೀವಿ. ಖಾರಕ್ಕೆ ತಕ್ಕಂತೆ 4 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀವಿ. ಹಾಗೆ ಟೊಮೊಟೊ ಹಣ್ಣು, ಹಾಗೆ ಈರುಳ್ಳಿ. ಅದನ್ನ ಫ್ರೈಗೂ ಹಾಕೋಬೋದು ಈರುಳ್ಳಿನ. ನಾನು ರುಬ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀವಿ ಇವಾಗ. ಇದಿಷ್ಟು ಇವಾಗ ಸ್ವಲ್ಪ ನುಣ್ಣಗೆ ರುಬ್ಕೊಂಬರೋಣ. ಗೈಸ್ ಫೈನಲಾಗಿ ರುಬ್ಕೊಂಬಂದಿದ್ದೀವಿ. ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀವಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಇವಾಗ ಮೊಟ್ಟೆ ಹಾಕೋತಾ ಇದ್ದೀವಿ. ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಸ್ವಲ್ಪ ಬೇಯಬೇಕು. ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಅದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ ಮೊಟ್ಟೆನೆಲ್ಲನೂ. ಇನ್ನೊಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀವಿ, 1 ಟೇಬಲ್ ಸ್ಪೂನ್ ಅಷ್ಟು. ನೆಕ್ಸ್ಟು ಚಕ್ಕೆ ಲವಂಗ ಹಾಕೋತಾ ಇದ್ದೀವಿ. ಹಾಗೆ ನಾವು ಸ್ಪೈಸಸ್ ತೋರಿಸೋದ್ನಲ್ಲ ಆಗಲಿ, ಅದು ಹಾಕೋತಾ ಇದ್ದೀವಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾವು ನೆಕ್ಸ್ಟ್ ಏನು ರುಬ್ಕೊಂಡಿದ್ದೀವೋ ಮಸಾಲೆ ಹಾಕೋತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಡೈರೆಕ್ಟಾಗಿ ಎಣ್ಣೆಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಆ ಥರ ಕಾಣ್ತಿರ್ಬೋದು. ಡೈರೆಕ್ಟಾಗಿ ಆ ಥರ ಏನು ಕಾಣಲ್ಲ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಅದು ಮೊಬೈಲಲ್ಲಿ ಸ್ವಲ್ಪ ಡಾರ್ಕಾಗೆ ಕಾಣ್ತಿದೆ. ನೆಕ್ಸ್ಟ್ ಇವಾಗ ಧನಿಯಾ ಪೌಡ್ರು, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಎಲ್ಲ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು ಖಾರಕ್ಕೆ ತಕ್ಕಂತೆ. ಫಸ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀವಿ. ನೆಕ್ಸ್ಟು ಗರಂ ಮಸಾಲ, ಹಾಗೆ ಸ್ವಲ್ಪ ಧನಿಯಾ ಪೌಡ್ರು, ಹಾಗೆ ಸ್ವಲ್ಪ ಅರಿಶಿನ. ರುಬ್ಬಕ್ಕೆ ಹಾಕೋಬೋದು, ಇದಕ್ಕಾರು ಹಾಕೋಬೋದು. ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ರೇವಿಗೆ ತಕ್ಕಂತೆ ನೀರು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವೇನು ಮೊಟ್ಟೆನ ಬೇಯಿಸ್ಕೊಂಡಿದ್ದೀವೋ ಅದನ್ನ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಗೈಸಿಗೆ ಮೊಟ್ಟೆ ಕಟ್ ಮಾಡ್ತಾವ್ರು ನಮ್ಮ ಅಮ್ಮ ನೋಡ್ಬೋದು. ಒಂದೇ ಎಡ್ಗೆ ಕಟ್ಟಾವ್ರೆ. ಚಾಕಲ್ಲಿ ಕಟ್ ಮಾಡೋಕ್ಕಿಂತ ಈ ದಾದಲ್ಲಿ ಕಟ್ ಮಾಡ್ಕೊತ ಏನಾಗಲ್ಲ, ನೀಟಾಗಿ ಬರುತ್ತೆ. ನೋಡ್ಬೋದು ಯಾವ ರೀತಿ ಕಟ್ಟಾಗಿದೆ ಅಂತ. ಸೇಮ್ ಹೋಟೆಲಲ್ಲಿ ಬೋಂಡ ಮಾಡ್ತಾರಲ್ಲ, ಮೊಟ್ಟೆ ಬೋಂಡ, ಅದೇ ರೀತಿ ಕಟ್ಟಾಗಿದೆ. ನೀವು ಟ್ರೈ ಮಾಡಿ ಒಂದ್ಸಲ ದಾರದಲ್ಲಿ ಕಟ್ ಮಾಡೋದು, ಸಖತ್ತಾಗಿ ಬರುತ್ತೆ. ಈ ಥರ ಎಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು. ಇನ್ನೂ ನೀವು ಚಿಕ್ಕದಾಗಿ ಬೇಕು ಅಂದರೆ ಮಾಡ್ಕೋಬೋದು. ಅಂದರೆ ಬಾಯಿಗೆ ಸಿಕ್ಕಲ್ಲ ನಿಮಗೆ, ಮೊಟ್ಟೆ ಎಲ್ಲ ಗ್ರೇವಿಗೆ ಅಂಟ್ಕೊಂಡು ಬಿಡುತ್ತೆ, ಅದೇ ಎಲ್ಲ ಮಿಕ್ಸಪ್ ಆಗೋಗುತ್ತೆ. ಈ ಥರ ಮಾಡೋದ್ರಿಂದ ಬಾಯಿಗೂ ಸಿಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಎಲ್ಲ ಕಟ್ಟಾಗಿದೆ ಮೊಟ್ಟೆ ಎಲ್ಲನೂ. ಈ ಕಡೆ ಮಸಾಲೆ ಕೂಡ ಚೆನ್ನಾಗಿ ಕುದೀತಿದೆ. ಉಪ್ಪು ಖಾರ ಸರಿಯಾಗಿದೆ ನೋಡ್ಕೋಬೇಕು. ಆಮೇಲೆ ಗ್ರೇವಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ನಾವು ಚಪಾತಿ ಕಾಂಬಿನೇಷನ್ ಮಾಡ್ತಿರೋದೇನು ಸ್ವಲ್ಪ ಗಟ್ಟಿಗೆ ಇರಲಿ ಗ್ರೇವಿ ಅಂತ ಗಟ್ಟಿಗೆ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಈ ಮೊಟ್ಟೆನೆಲ್ಲ ಗ್ರೇವಿಗೆ ಆ್ಯಡ್ ಮಾಡಬೇಕು. ಈ ಥರ ದಾರದಲ್ಲಿ ಕಟ್ ಮಾಡೋದು ಫಸ್ಟ್ ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದು. ನಾವು ಮೊಟ್ಟೆ ಬೋಂಡ ಮಾಡ್ತಿದ್ರಿ, ಆವಾಗ ಅವನು ಈ ಥರ ಕಟ್ ಮಾಡಿ ಅಂತ ಹೇಳ್ಕೊಟ್ಟಿದ್ದ. ಅದಕ್ಕೋಸ್ಕರ ಆವಾಗಿಂದ ಇದೇ ರೀತಿ ಕಟ್ ಮಾಡೋದು. ಮೊದಲು ಚಾಕಲ್ಲಿ ಕಟ್ ಮಾಡ್ತಿದ್ರಿ, ಚಾಕಲ್ಲಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಇದಾಗ್ತಿತ್ತು, ಅದಕ್ಕೋಸ್ಕರ ಮಾಡಲಿಲ್ಲ, ದಾರದಲ್ಲೇ ಕಟ್ ಮಾಡೋದು. ಗೈಸ್ ಮಸಾಲೆ ಚೆನ್ನಾಗಿ ಕುದ್ದಿದೆ, ಉಪ್ಪು ಖಾರ ಸರಿಯಾಗಿದೆ. ನೆಕ್ಸ್ಟ್ ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀವಿ. ನಿಧಾನಕ್ಕೆ ಆ್ಯಡ್ ಮಾಡಬೇಕು, ಕೈ ಕಾರುತ್ತೆ. ಗೈಸ್ ಇವಾಗ ಮೊಟ್ಟೆ ಹಾಕಿದ್ದೀವಲ್ಲ, ಹಂಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಮೊಟ್ಟೆ ದಬ್ಬಾಗ್ತು ಅಂತಂದರೆ ಯೆಲ್ಲೋ ಕಲರ್ ಭಾಗ ಎಲ್ಲ ಹೊಂಟೋಗುತ್ತೆ. ಸೊ ಅದಕ್ಕೋಸ್ಕರ ಹಂಗೆ ಬೇಯಿಸ್ಕೋಬೇಕು. ಸೊ ಫೈನಲಾಗಿ ರೆಡಿಯಾಗಿದೆ. ಸೊ ನೀವು ಟ್ರೈ ಮಾಡಿ. ಗೆಸ್ಟ್ ಯಾರು ಬಂದರೆ 10 ನಿಮಿಷದಲ್ಲಿ ಆಗೋಗುತ್ತೆ. ಸೊ ನಮಗಂತೂ ತುಂಬ ಇಷ್ಟ. ಪ್ಲೇಟ್ಗೆ ಸರ್ವ್ ಮಾಡಾದ್ಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಏನೋ ಅಂತ. ಗೈಸ್ ಫೈನಲಾಗಿ ರೆಡಿಯಾಗಿದೆ. ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಗ್ರೇವಿ ಬಂದು ಆರಿದ್ಮೇಲೆ ತುಂಬ ಗಟ್ಟಿಯಾಗುತ್ತೆ. ಬೇಕು ಅಂದರೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು, ಇಲ್ಲ ಅಂದರೆ ಗಟ್ಟಿಗೆ ಮಾಡ್ಕೋಬೋದು. ನಾವು ಗಟ್ಟಿಗೆ ಮಾಡ್ಕೊಂಡಿದ್ದೀವಿ. ಹಾಯ್ ಮಾ, ಹಾಯ್. ಏನು ಮಾಡ್ತಿದ್ಯಾ? ಚಪಾತಿ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳು.
ನಮ್ಮ ಅಣ್ಣಂಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಇವತ್ತು ಮಾಡಿದೆ. ಚೆನ್ನಾಯ್ತಾ ಗ್ರೇವಿ? ಉಪ್ಪು ಖಾರ ಎಲ್ಲ ಎಲ್ಲ ಕರೆಕ್ಟಾಗೈತೆ. ಸೊ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಸರಿ.